ಇನ್ನು ಮೈತ್ರಿಕೂಟದಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಈಗಾಗಲೇ ಚೌಕಾಸಿ ಶುರುವಾಗಿದೆ. ಟಿಡಿಪಿ, ಜೆಡಿಯು, ಶಿವಸೇನೆ ಮತ್ತು ಶಿಂಧೆ ಬಣ ಒಂದರ ಮೇಲೊಂದು ಡಿಮ್ಯಾಂಡ್. ಸ್ಪೀಕರ್ ಯಾರು, 5 ಕ್ಯಾಬಿನೆಟ್ ದರ್ಜೆ ಸಚಿವರು, ಇದನ್ನೆಲ್ಲ ಕೊಡಬೇಕು ಅಂತ ಟಿಡಿಪಿ, ಜೆಡಿಯು ಸೇರಿದಂತೆ ಬೇರೆ ಬೇರೆ ಪಾರ್ಟಿಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಾರ್ಗೇನ್ ಮಾಡೋರೆ. ಶಿವಸೇನೆ 3 ಖಾತೆಗಳನ್ನು ಕೇಳ್ತಾ ಇದೆ, 1 ಕ್ಯಾಬಿನೆಟ್, 2 ರಾಜ್ಯ ಖಾತೆಗಳು. LJP 2 ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ. ಯಾರ್ಯಾರಿಗೆ ಏನೇನು ಕೊಡ್ತಾರೆ. ಈಗ HD ಕುಮಾರಸ್ವಾಮಿ ಕೂಡ ಅಲ್ಲೇ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಮಂತ್ರಿ ಆಗುವಂಥದ್ದು ಬಹುತೇಕ ಖಚಿತ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಪವನ್ ಕಲ್ಯಾಣ್ ಪಕ್ಷಕ್ಕೆ ಏನು ಸಿಗುತ್ತೆ, TDPಗೆ ಏನು ಸಿಗುತ್ತೆ, JDUಗೆ ಏನು ಸಿಗುತ್ತೆ, ನಿತೀಶ್ ಬಣಕ್ಕೆ, ಶಿಂಧೆ ಬಣಕ್ಕೆ ಏನು ಸಿಗುತ್ತೆ. ಮೊದಲಿನ ಕಥೆ ಬೇರೆ, ಈಗಿನ ಕಥೆ ಬೇರೆ. ಇಂಥ ಅವಕಾಶ ಯಾರಿಗಾರು ಸಿಗಕ್ಕೆ ಸಾಧ್ಯನಾ? ಸೊ ಇದು ಸಂಗತಿ. ಹೀಗಾಗಿ ಎಲ್ಲ ಪಕ್ಷಗಳು ಸಾಲುಗಟ್ಟಿ ನಿಂತಿವೆ. ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಬಟ್ ಕಂಡೀಷನ್ಸ್ ಅಪ್ಲೈ. ಈ ಥರ ಕಂಡೀಷನ್ಸ್ ನೀವು ಸರಿ ಮಾಡಿದ್ರೆ ಮಾತ್ರ. ಯಾಕಂದರೆ ಅದರಲ್ಲೂ ಎಸ್ಪೆಷಲಿ ಚಂದ್ರಬಾಬು ನಾಯ್ಡು ಇಸ್ ಅ ವೆರಿ ಗುಡ್ ಬಾರ್ಗೇನರ್. ಹಿಂದೆ ಇವರು ಈ NDA ಜೊತೆಗಿದ್ದಂಥ ಸಂದರ್ಭದಲ್ಲೇ ವಾಜಪೇಯಿ ಸರ್ಕಾರದಿಂದ ಇಲ್ಲಿ ತನಕ ಯಾವ್ಯಾವ ರೀತಿ ಎಷ್ಟರ ಮಟ್ಟಿಗೆ ಬಾರ್ಗೇನ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಈ ರೀತಿ ಆಗೇನೆ ಎಡವಟ್ಟುಗಳಾಗಿ ಚಂದ್ರಬಾಬು ನಾಯ್ಡು ದೂರ ಹೋಗಿದ್ದರು. ಬನ್ನಿ, ಒಂದು ಕಡೆಗೆ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಇನ್ನೊಂದು ಕಡೆಗೆ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈ ಏನೇನು ಡೆವಲಪ್ಮೆಂಟ್ಗಳಾಗ್ತಿದೆ ಡೆವಲಪ್ಮೆಂಟ್ಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇನ್ನು ಹರೀಶ್ ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ಸಣ್ಣ ಪುಟ್ಟ ಪಕ್ಷಗಳಿಗೂ ಕೂಡ ಡಿಮ್ಯಾಂಡು. ಯಾಕಂದರೆ ಹಿಂದೆ ಇವರು ಕೇಳೋರಿರಲಿಲ್ಲ, ಪ್ರಶ್ನೆ ಬೇರೆ. ಯಾಕಂದರೆ BJPನೇ ಈಗ ಮ್ಯಾಜಿಕ್ ನಂಬರ್ನ ದಾಟಿ ಹೋದ್ಮೇಲೆ ಇವರೆಲ್ಲ ಮಿತ್ರ ಪಕ್ಷದವರೇ, ಪ್ರಶ್ನೆ ಬೇರೆ. ಹಾಗಂತ ಯಾರನ್ನೂ ಕೆಟ್ಟದ ನಡೆಸ್ಕೊಂಡಿಲ್ಲ, ಆ ವಿಷಯ ಬೇರೆ. ಆದರೆ ಈಗ ಅವ್ರಿಗೂ ಕೂಡ ಒಂದು ಬಲ ಬಂದಿದೆ, ಪಟ್ಟಿ ಹಿಡ್ಕೊಂಡೇ ಹೋಗ್ತಾ ಇದ್ದಾರೆ. ನಾವು ನಿಮಗೆ ಬೆಂಬಲ ವ್ಯಕ್ತಪಡಿಸ್ತೀವಿ, ಬಟ್ ಕಂಡೀಷನ್ಸ್ ಅಪ್ಲೈ. ಯಾರ್ಯಾರು ಏನೇನು ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಪ್ರಸನ್ನ? ರಂಗನಾಥ್, ಕಳೆದ 2 ಅವಧಿಯಲ್ಲಿ ಇದ್ದಂತಹ ಮಿತ್ರ ಪಕ್ಷಗಳ NDA ಜೊತೆ ಯಾರು ಕೈ ಜೋಡಿಸಿದ್ರು ಅವರ ಪರಿಸ್ಥಿತಿ ಭಿನ್ನ ಆಗಿತ್ತು. ಮತ್ತೆ ಈಗ ಯಾರು ಕೈ ಜೋಡಿಸ್ತಾ ಇದ್ದಾರೆ ಮತ್ತು ಗಟ್ಟಿಯಾಗಿ ಉಳ್ಕೊಳ್ತಾ ಇದ್ದಾರೆ ಅವರ ಪರಿಸ್ಥಿತಿ ಬೇರೆ ಆಗಿದೆ. ನಿನ್ನೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು NDA ಸರ್ಕಾರ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡಿದ ಮೇಲೆ NDA ಮಿತ್ರ ಪಕ್ಷಗಳಿಗೆ ಸಹಜವಾಗಿಯೇ ಒಂದು ಶಕ್ತಿ ಬಂದಂತಾಗಿದೆ, ಹೆಚ್ಚಿನ ಪ್ರಾತಿನಿಧ್ಯ ಬಂದಂತಾಗಿದೆ. ಜೊತೆಗೆ ಈಗ BJP ಕೂಡ ಒಂದು ಏಕಪಕ್ಷೀಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ತನ್ನ ಮಿತ್ರ ಪಕ್ಷಗಳನ್ನ ಅವರ ನಿಲುವು ಏನು ಅನ್ನುವಂಥದ್ದನ್ನು ಪರಿಗಣಿಸಲೇಬೇಕು. ಅವರಿಗೆ ಸೂಕ್ತವಾದ ಸ್ಥಾನಮಾನಗಳನ್ನ ಕೇಂದ್ರದಲ್ಲಿ ಕೊಡಲೇಬೇಕು. ರಾಜ್ಯ ಖಾತೆಗಳನ್ನ ಕೊಡೋದಿರ್ಬೋದು ಅಥವಾ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನ ಕೊಡೋದಿರ್ಬೋದು. ಪ್ರತಿಯೊಂದು ಸಣ್ಣ ಸಣ್ಣ ಪಕ್ಷಗಳು ಯಾರು 14ಕ್ಕೂ ಹೆಚ್ಚು ಪಕ್ಷಗಳು ಕೈ ಜೋಡಿಸಿದಾವೆ ಆ ಎಲ್ಲ ಪಕ್ಷಗಳನ್ನ ಜೊತೆಗೂಡಿಸಿಕೊಂಡು ಹೋಗಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಸದ್ಯಕ್ಕೆ ನೋಡ್ತಾ ಹೋದ್ರೆ ಆ ಎಲ್ಲ ಪಕ್ಷಗಳು ಕೂಡ ಕೇಂದ್ರದ ಅಂದ್ರೆ BJPಯ ಮುಂದೆ ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಂತೆ ಕಂಡು ಬರ್ತಾ ಇದೆ. ಇದೀಗ ಪ್ರಮುಖವಾಗಿ ಅಲ್ಲಿ TDP ಮತ್ತು ನಿತೀಶ್ ಕುಮಾರ್ ಅವರ ಬಗ್ಗೆ ನಾವು ಉಲ್ಲೇಖವನ್ನ ಮಾಡ್ತಾ ಇದ್ದೀವಿ. ಕೇವಲ ಅವರಷ್ಟು ಮಾತ್ರವಲ್ಲ, ಅವರಲ್ಲೂ ಕೂಡ ಕನಿಷ್ಠ 6 ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ರೀತಿಯ ಒಂದಷ್ಟು ಪ್ರಾಥಮಿಕ ಚರ್ಚೆಗಳು ನಡೀತಾ ಇದ್ದಾವೆ. 4 ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು, ಇನ್ನೊಂದೆರಡು ರಾಜ್ಯ ಖಾತೆಯ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನುವಂಥದ್ದು. ಇನ್ನು ನಿತೀಶ್ ಕುಮಾರ್ ಅವರಂತೂ ಅವರನ್ನ ಗಟ್ಟಿಯಾಗಿ BJP ಹಿಡಿದಿಟ್ಕೊಳ್ಳೇಬೇಕು. ಯಾಕೆಂದ್ರೆ ಯಾವ ಕ್ಷಣಕ್ಕೆ ಅವರು ಯಾವ ಕಡೆ ವಾಲ್ತಾರೆ ಅನ್ನೋ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಾವು ಚಿತ್ರಣವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ ಅವರು ಪ್ರಬಲವಾದಂತಹ ಖಾತೆಗಳ ಮೇಲೆ ಕಣ್ಣು ನೆಟ್ಟಿರ್ತಾರೆ. ಹಿಂದಿನ ರೈಲ್ವೆ ಖಾತೆ ಇರಬಹುದು ಅಥವಾ ಈಗ ಹೊಸದಾಗಿ ಒಂದು ಗೃಹ ಖಾತೆಯ ಮೇಲೆ ಕಣ್ಣು ನೆಟ್ಟರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ರೀತಿಯ ಪರಿಸ್ಥಿತಿ ಇದೆ ಮತ್ತು ಆ ರೀತಿಯ ವಾತಾವರಣ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ NDA ಯಾರು ತನ್ನ ಜೊತೆ ಬಂದಿದ್ದಾರೆ ಅವ್ರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದಕ್ಕೆ ಬೇಕಂತ ಎಲ್ಲ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ಬಂದು ಇಳಿದ ತಕ್ಷಣ ಅವರು ಕೃಷಿಯ ಬಗ್ಗೆ ತನಗೆ ಒಲವಿದೆ ಮತ್ತು ಕರ್ನಾಟಕಕ್ಕೆ ಅದು ಸೂಕ್ತವಾದಂಥ ರೀತಿಯ ಸ್ಥಾನಮಾನ ಆಗಬಹುದು ಅನ್ನುವಂಥ ರೀತಿಯ ಒಂದು ಪರೋಕ್ಷವಾದಂಥ ಸಂದೇಶವನ್ನು ರವಾನೆ ಮಾಡಿದರು. ಆ ಮೂಲಕ ಕೃಷಿ ಖಾತೆಯ ಮೇಲೆ ಅವರು ಕಣ್ಣು ನೆಟ್ಟಂತೆ ಕಾಣ್ತಾ ಇದೆ. ಇದೇ ರೀತಿಯ ಒಂದಷ್ಟು ಅಭಿಪ್ರಾಯವನ್ನು, ಒಂದಷ್ಟು ಡಿಮ್ಯಾಂಡ್ಗಳನ್ನು ಇದೀಗ BJPಯ ಮುಂದೆ
ಸಹಜವಾಗಿ NDA ಮಿತ್ರ ಪಕ್ಷಗಳು ಹಿಡ್ತಾ ಇದ್ದಾವೆ. LJP ಬಿಹಾರದಲ್ಲಿ ದೊಡ್ಡ ಮಟ್ಟಿಗಿನ ಸಾಧನೆಯನ್ನು ಮಾಡಿದೆ. LJP ಕೂಡ 2 ರಾಜ್ಯ ಖಾತೆಗಳ ಸ್ಥಾನವನ್ನು ಕೇಳ್ತಾ ಇದೆ ಮತ್ತು 1ರಿಂದ 2 ಕ್ಯಾಬಿನೆಟ್ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದೆ. ಇನ್ನು ಏಕನಾಥ್ ಶಿಂದೆ ಅವರ ತಂಡವನ್ನು ಕೂಡ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿದೆ. ಇಲ್ಲದೆ ಹೋದರೆ ಉದ್ಧವ್ ಠಾಕ್ರೆ ಅವರ ಒಂದು ರಾಜಕೀಯ ಆಟ ಶುರುವಾಗುತ್ತೆ. ಏಕನಾಥ್ ಶಿಂದೆ ಅವರ ಜೊತೆಗೆ ಇರುವಂತಹ ಸಂಸದರನ್ನು ಸೆಳೆಯುವಂತಹ ಒಂದಷ್ಟು ಪ್ರಯತ್ನಗಳು ಆಗಲೇ ಪ್ರಾರಂಭ ಆಗಿದ್ದಾವೆ ಅನ್ನುವಂತಹ ರೀತಿಯ ಮಾತುಗಳಿದ್ದಾವೆ. ಅಕಸ್ಮಾತ್ ಉದ್ಧವ್ ಠಾಕ್ರೆ ಏನಾದ್ರು ಆ ರೀತಿಯ ಆಪರೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ದೆ ಆಗಿದ್ರೆ ಏಕನಾಥ್ ಶಿಂದೆ ಅವರನ್ನ ಹಿಡಿದಿಟ್ಕೊಳ್ಳುವಂಥದ್ದು ಅದು ಇಡೀ ಒಂದು ಮಹಾರಾಷ್ಟ್ರದ ರಾಜ್ಯ ರಾಜಕಾರಣದ ಮೇಲೆ ಒಂದಷ್ಟು ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ಬೀರುತ್ತೆ. ಮುಂಬರುವಂತಹ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಆ ಎಲ್ಲ ದೃಷ್ಟಿಕೋನದಿಂದಲೂ ಕೂಡ ಬಹುತೇಕ ಕೆಲವು ನಿರ್ಧಾರಗಳನ್ನ ಮಾಡಬೇಕಾಗುತ್ತೆ. ನಾವು ಗಮನಿಸಬಹುದು, ಹಿಂದೆ ಕರ್ನಾಟಕಕ್ಕೆ 4ರಿಂದ 6 ಸಚಿವ ಸ್ಥಾನ ಸಿಕ್ಕಿತ್ತು. ರಾಜ್ಯಸಭೆ ಸದಸ್ಯರು ಕೂಡ ಕರ್ನಾಟಕವನ್ನು ಪ್ರತಿನಿಧಿಸುವಂತವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಆದರೆ ಈಗ ಕರ್ನಾಟಕದ ವಿಚಾರಕ್ಕೆ ಬಂದರೆ ಅಂತ ಒಂದು ಅವಕಾಶಗಳು ಇರೋದಿಲ್ಲ. ಆ ಅವಕಾಶವನ್ನ ಬೇರೆ NDA ಮಿತ್ರ ಪಕ್ಷಗಳಿಗೆ ಅನಿವಾರ್ಯವಾಗಿ ಬಿಜೆಪಿ ಕೊಡಬೇಕಾಗುತ್ತೆ. ಈ ರೀತಿಯ ಬೆಳವಣಿಗೆಗಳೇ ಸದ್ಯಕ್ಕೆ ಕಂಡು ಬರ್ತಾ ಇದ್ದಾವೆ. ರಂಗನಾಥ್, ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ರಾಜ್ಯದಲ್ಲಿ ಬಿಜೆಪಿಗೆ ಮೈನಸ್ ಆದದ್ದು ಹೇಗೆ, ಎಲ್ಲಿ ಬಿಜೆಪಿ ಲೆಕ್ಕಾಚಾರಗಳು ಕೈ ಕೊಡ್ತು, ಯಾವ ಕಾರಣದಿಂದ ಬೂಮ್ರಾಂಗ್ ಆಯಿತು, ಸೊ ಇದೆಲ್ಲದರ ಬಗ್ಗೆ ಮಾತಾಡೋಣ.